ಅನೇಕರಿಗೆ ಆಸೆ ಇದ್ದೇ ಇರುತ್ತೆ ಬಹಳ ಶಾರ್ಟ್ ಕಟ್ ಅಲ್ಲಿ ಶ್ರೀಮಂತರಾಗಬೇಕು ಅಂತ. ಇದೇ ರೀತಿ ಒಂದಷ್ಟು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿ ಕಳ್ಕೊಳ್ತಾರೆ, ಮೋಸ ಹೋಗ್ತಾರೆ. ಅಂಥದ್ದೇ ಒಂದು ಘಟನೆ ಬೆಳಕಿಗೆ ಬಂದಿದೆ. ಮಹಿಳೆ ಮಾತನ್ನ ನಂಬಿ 76 ಲಕ್ಷ ರೂಪಾಯಿ ಕಳ್ಕೊಂಡಂತ ಮಂಗಳೂರಿನ ವ್ಯಕ್ತಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಹಣ ಡಬಲ್ ಆಗುತ್ತೆ ಅಂತ ಆಮಿಷ ಒಡ್ಡಿದ್ರಂತೆ. ಹಾಗಾಗಿ ನಂಬಿಕೊಂಡು ಈ ರೀತಿಯಾಗಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿ ಹಣ ಕಳ್ಕೊಂಡಿದ್ದಾರೆ. ಬರೋಬ್ಬರಿ 76 ಲಕ್ಷ ರೂಪಾಯಿ ಕಳ್ಕೊಂಡಿರೋದು ಮಂಗಳೂರಿನ ವ್ಯಕ್ತಿ. ಷೇರು ಮಾರುಕಟ್ಟೆಯಲ್ಲಿ ನೀವು ಹೂಡಿಕೆ ಮಾಡಿದ್ರೆ ನೀವು ಹೂಡಿಕೆ ಮಾಡಿರುವಂತಹ ಹಣ ಡಬಲ್ ಆಗುತ್ತೆ ಅಂತ ಆಸೆ ತೋರಿಸಿದ್ದಾರೆ. ಷೇರು ಮಾರುಕಟ್ಟೆ ಅಂತ ತೋರಿಸ್ತಾ ಇದ್ದಂತ ಒಂದು ಆ್ಯಪ್ನಲ್ಲಿ ಹಣ ಹೂಡಿಕೆ ಮಾಡಿಸಿದ್ದಾರೆ. ಹೂಡಿಕೆ ಮಾಡಿ ಹಂತ ಹಂತವಾಗಿ 76 ಲಕ್ಷ ರೂಪಾಯಿ ಹಣವನ್ನ ಈ ವ್ಯಕ್ತಿ ಕಳ್ಕೊಂಡಿರೋದು. ದುಬೈನಲ್ಲಿ ಪೆಟ್ರೋಲಿಯಂ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿಯವರು ಟೆಲಿಗ್ರಾಮ್ನಲ್ಲಿ ಸಾಗರಿಕಾ ಅಗರ್ವಾಲ್ ಅನ್ನುವಂಥ ಮಹಿಳೆಯ ಪರಿಚಯ ಆಗಿತ್ತು. ಇವರಿಗೆ ಪರಿಚಯದ ನಂತರ ಈ spreadxx.com ಅನ್ನುವಂಥ ಹೆಸರಿನಲ್ಲಿ ಒಂದು ಲಿಂಕ್ ಅನ್ನ ಕಳಿಸಿದ್ರು ಈ ಮಹಿಳೆ. ಆ ಆ್ಯಪ್ನಲ್ಲಿ ಲಾಭ 1,36,00,000 ಅಂತೇಳಿ ಸೈಬರ್ ವಂಚಕರು ತೋರಿಸಿದ್ರಂತೆ. ಹಣ ತೆಗೆಯೋದಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ಪಾವತಿ ಮಾಡಬೇಕು ಅಂತ ವಂಚಕರು ಹೇಳಿದ್ದಾರೆ. ಪಾಪ ಇದೆಲ್ಲವೂ ಕೂಡ ನಿಜ ಅನ್ಕೊಂಡು 76 ಲಕ್ಷ ಹಣ ಕಳ್ಕೊಂಡಿದ್ದಾರೆ ಈ ವ್ಯಕ್ತಿ. ಘಟನೆ ಬಗ್ಗೆ ಮಂಗಳೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಯಾರು ಈ ರೀತಿ ಮಾಡಿದ್ದು ಏನು ಸದ್ಯಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇರೋದು ಸಾಗರಿಕಾ ಅಗರ್ವಾಲ್ ಅನ್ನುವಂಥ ಟೆಲಿಗ್ರಾಮ್ ಖಾತೆಯ ಬಗ್ಗೆ ಮಾತ್ರ ಗೊತ್ತು. ಜೊತೆಗೆ ಒಂದು ಲಿಂಕ್ spreadxx.com ಅನ್ನುವಂಥ ಲಿಂಕ್ ಓಪನ್ ಮಾಡಿದ್ದಕ್ಕೆ ಅದರಲ್ಲಿ ಷೇರು ಮಾರುಕಟ್ಟೆ ಇನ್ವೆಸ್ಟ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇತ್ತಂತೆ. ಇದೆ ಅನ್ಕೊಂಡು ಅವರು ಈ ರೀತಿಯಾಗಿ ಇನ್ವೆಸ್ಟ್ ಮಾಡಿದ್ದಾರೆ. 76 ಲಕ್ಷದ ಬದಲಾಗಿ ನಿಮ್ಗೆ 1 ಕೋಟಿ ಹಣ ಸಿಗುತ್ತೆ ಅಂತ ಆಮಿಷ ಒಡ್ಡಿದ್ದಕ್ಕೆ ಈ ರೀತಿ ಪಾಪ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಹಣನೂ ಇಲ್ಲ, ಅವ್ರು ಯಾರು ಏನು ಹಣ ವಾಪಸ್ ಬರುತ್ತಾ ಇಲ್ವಾ ಅನ್ನುವಂಥ ಒಂದಷ್ಟು ಭಯ ಆತಂಕ ಶುರುವಾಗಿದೆ. ಹೀಗಾಗಿ ಸೆನ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ಪೊಲೀಸರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಜಾಲವನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅನೇಕರು ನೋಡಿ ಕಷ್ಟಪಟ್ಟು ದುಡ್ದಂಥ ದುಡ್ಡೇ ನಮ್ಮ ಬಳಿ ಇರಲ್ಲ, ಇನ್ನು ಶಾರ್ಟ್ ಕಟ್ಟಲ್ಲಿ ಹೋಗ್ತೀವಿ, ನಾವು ಹಾಕಿದಂಥ ದುಡ್ಡು ಡಬಲ್ ತೆಗಿತೀವಿ ಅಂದರೆ ಹೇಗೆ? ಅದಕ್ಕೆ ಅಂತ ಷೇರು ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಆ್ಯಪ್ಗಳಿದ್ದಾವೆ, ಬೇರೆ ಬೇರೆ ಯೋಜನೆಗಳಿದ್ದಾವೆ, ಅದು ಬೇರೆ. ಬಟ್ ಈ ರೀತಿಯಾಗಿ ಯಾರೋ ನಂಬಿಸಿದ್ರು ನಿಮ್ಮನ್ನ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ ಅದನ್ನು ನೀವು ಅರ್ತ್ಕೊಳ್ಬೇಕಾಗುತ್ತೆ. ತಕ್ಷಣಕ್ಕೆ ನಿಮ್ಗೆ ದುಡ್ಡು ಬಂದ್ಬಿಡುತ್ತೆ, ನೀವು ಹಾಕಿದ್ರಿಗಿಂತ ಹೆಚ್ಚು ಲಾಭ ಬರುತ್ತೆ ಅಂದರೆ ಯಾರು ಕೂಡ ತಮಗೆ ಲಾಭ ಆಗದೆ ನಿಮಗೊಂದು ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಂದರೆ ಅದನ್ನು ನೀವು ನಂಬೋ ಹಾಗೆ ಇಲ್ಲ. ಅದರಲ್ಲೂ ಕೂಡ ಟೆಲಿಗ್ರಾಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಯಾವ್ಯಾವುದೋ ಆ್ಯಪ್ನಲ್ಲಿ ನಿಮಗೆ ಪರಿಚಯ ಆಗ್ತಾರೆ, ಅಲ್ಲಿಂದ ನಿಮ್ಗೆ ಹಣವನ್ನು ಡಬಲ್ ಮಾಡಿಕೊಡ್ತಾರೆ ಅಂದರೆ ಅದು ನಿಮಗೆ ಅನುಮಾನ ಬರೋದಿಲ್ವಾ? ಹಾಗಾದರೆ ಅಪರಿಚಿತ ವ್ಯಕ್ತಿಯಿಂದ ನಮ್ಗೆ ಲಾಭ ಹೇಗಾಗುತ್ತೆ ಅಂತ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ನೋಡಿ ಮಂಗಳೂರಿನ ವ್ಯಕ್ತಿಯೊಬ್ಬರು ಈ ರೀತಿಯಾಗಿ 76 ಲಕ್ಷ ಹಣವನ್ನು ಕಳ್ಕೊಂಡಿದ್ದಾರೆ. ಪ್ರತಿನಿತ್ಯವೂ ಕೂಡ ಇಂತಹ ಒಂದು ಮೆಸೇಜನ್ನ ಗೃಹ ಇಲಾಖೆಯಿಂದ ನಿಮ್ಮ ಫೋನಲ್ಲಿ ಕೂಡ ಕೊಡ್ತಾರೆ. ನೀವು ಯಾರಿಗಾದ್ರೂ ಫೋನ್ ಮಾಡ್ತೀರ ಅಂದರೆ ಅದ್ರ ಮುಂಚೆ ಬರೋದೇ ಈ ಒಂದು ಪ್ರಕಟಣೆ, ನಂಬಿ ಮೋಸ ಹೋಗಬೇಡಿ ಅಂತ. ಹಾಗಿದ್ರೂ ಪ್ರತಿನಿತ್ಯವೂ ಇಂತಹ 3-4 ಕೇಸ್ಗಳು, ದಿನಕ್ಕೆ 4 ಕೇಸ್ಗಳು ಬರ್ತಾನೆ ಇರುತ್ತೆ. ಇನ್ನು ಎಷ್ಟು ನಿಮ್ಮನ್ನು ಎಚ್ಚರಿಸಬೇಕು, ಮೋಸ ಹೋಗಬೇಡಿ ಅಂತ ಎಷ್ಟು ಅಂತ ತಿಳುವಳಿಕೆ ಕೊಡೋದಕ್ಕಾಗುತ್ತೆ? ಕಲ್ತಿದ್ದವ್ರೆ, ಎಜುಕೇಟೆಡ್ ಆಗಿರುವಂಥವ್ರೆ ಈ ರೀತಿಯಾಗಿ ಯಾವ್ಯಾವುದೋ ಆ್ಯಪಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತೀರಾ, ಹಣ ಕಳ್ಕೊಳ್ತೀರಾ ಅಂದರೆ ಹೆಂಗೆ? ಸದ್ಯಕ್ಕೀಗ ಸೆನ್ ಠಾಣೆ ಪೊಲೀಸ್ ಠಾಣೆಯಲ್ಲಿ ಈಗ ಕಂಪ್ಲೇಂಟ್ ದಾಖಲಾಗಿದೆ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ.